ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನೋಡ್ಲಾರ ನಾಲ್ಕು ಮನ್ಯಾಗ ನಾಯಿ ಕೂನಿಗಳದಾವ ಅವ್ರಿಗೆ ನಾಲ್ಕು ಹಡ್ದೇವ ಮಾರಿ ನೋಡ್ಲಾರ ಹಡ್ದೇವ ಇನ್ನು ಫೋನಾಗ ಹಡ್ದೇವ ಮಾತಾಡ್ತೀವಿ ಅಂದ್ರು ನೀ ಹಾಡು ಬೇಡತ್ತಿರನವ್ರು ನನಗ ಬ್ಯಾಡತ್ತಿದ್ರು ಮುಂದೆ ಹೋಗಿ ದಿಮ್ಮಿನ ಮುಂದೆ ಕೂತ್ರ ಎಬಿಸ್ ಹಂಗ ನೀವು ಅಡ್ಡ ಬಂದ್ರಿಪ್ಪ ಅಂದ್ರ ನಿಮ್ಮ ನಾಲಿಗೆ ಕಟ್ ಮಾಡಕ್ ನಿಂತ ನಾಲಿಗೆ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ ಮನ್ಯಾ ನಿಮ್ ಮಗಳು ಹೈರಾಣ ಬೀಳ್ತಾಳ ಹಂಗ ಮುಗಳೆಲ್ಲ ಸುಮಿತ್ ಅಂದ ಪಾಠ ಆಗ್ಯದ ಹೌದಿಲ್ಲ. ನಾ ಯಾ ಗುರುವಿನ ಮಾಡ್ಕೊಳ್ಳೋ ಕೊಳೆ ಮೀನಾಗಿಲ್ಲ, ಸಾಕ್ಷಾತ್ ಅಮೋಘ ಸಿದ್ಧ ಮುತ್ಯ ಮಾಳಿಂಗರನ ವರದ ಹಸ್ತದ. ನಿಮ್ಮಂತ 10 ಮಂದಿ ಮಾಸ್ತರ್ಗಳನ್ನ ಮಾಡ್ಕೊಳ್ಳೋ ಕೊಳೆ ಮೀನ ಹೌದಾ. ಈ ಎಲ್ಲರಿಗೆ ಗುರುತ ಕುಂತಿರಿ ಸಭಾಶ್ಯಾಂತ ಶಾಂತದಿಂದ ಕೂಡಿರಿ ಸಭಾಶ್ಯಾಂತ ದಂತ ಹಾಡೋದ್ಯಾಕ ಭಕ್ತಾಕಿ ಕೇಳತ್ತೆ ಹೇಳು ಗಟ್ಟಿ ಮಹತ್ವ ಕೇರೆ ಏದಂಗ ಏಳದ್ದೇನೆ ಮಾತು ಎಲ್ಲರಿಗೆ ಗೋರುತ್ತ ಸಭ ಶಾಂತ ಚೇತವೇಟ ಕೋಣೆ ಸಭ ಶಾಂತ ಪೌತಾಕಿ ಕೇಳುತ್ತೇನೆ ಏಳಗಕ್ಕೆ ಬಸವಣ್ಣ ನಂದಿ ಬಸವಣ್ಣ ಆಜ ಕೊಯ್ಯಾತ ಶಿವನ ನಂದಿಗೆ ಕೋತಿ ಭುಕ್ಕಯ್ಯಕ್ಕ ಬರ್ತ ಮಂಗ್ಯಾನಂಗ ಕುಂದ್ರ ಬ್ಯಾಡೋ ಮೈ ಮರತ ಮಂಗ್ಯಾನಂಗ ಕುಂದ್ರ ಬ್ಯಾಡೋ ಮೈ ಮರತ ಮಾಡ ಬ್ಯಾಡ ಹಿಡಲಿ
ನಿನ್ನ ಬಾಯಿ ಬಿಗುತ್ತ ಏದ ಮಾತ ಕೇರೆ ಏದಂಗ ಹೇಳುತ್ತೇನೆ ಎಲ್ಲರಿಗೆ ಗುರುತ ಚೇತ ಕೋಡರೆ ಸಬ ಶಾಂತ ಶಾಂತದಿಂದ ಕೋಡರೆ ಸಬ ಶಾಂತ ಕೇಳುತ್ತೇನೆ ಎಳಗಟ್ಟೆ ಮಾತ ಹಂಗ ನಿಲ್ದು ಮಾಸ್ತರ ಹೆಂಗಿರ್ಬೇಕ್ರಿಪ್ಪ ಬಾಯಿ ಬಿಗುತ್ತಿರ್ಬೇಕಂತೇಳಿ ಯಾಕೆ ಹೇಳ್ಬೇಕಾಯ್ತು ಯಾಕೆ ಹೇಳ್ಬೇಕಾಗಿತ್ತವ ಮಾತ ಅಣ್ಣನ ಬಳಗದ ಒಂದು ಮಾತು ಹೇಳಿದ್ರು ಪೂರ್ವ ಸಂಧಿನ್ಯಾಗ ಏನ್ ಹೇಳಿದ್ರ ಅಣ್ಣಾಜಿ ಅವರು ಯಾಕಪ್ಪ ಅಂದ್ರ ಮೊದಲು ನಿನಗ ತಂಗಿನ ಲಗ್ನ ಮಾಡೋದು ಮುಂದೆ ಇಟ್ಟುಕೋ ಮುಂದಿಟ್ಟುಕೋ ಹೌದಿಲ್ಲ ಹೌದು ತಂಗಿನ ಮೊದಲ ಜಾತ್ರೆಗೆ ಕರಿಯಾಕ ಮೊದಲ ಅರು ಇರ್ಬೇಕು ಅಂತೇಳಿ ಅನ್ನಗ ಮಾತಾಡಿದ ಮಾತಾಡಿದ್ದೆ ನಾವು ಅಣ್ಣ ಏನ್ ಹೇಳ್ತಾನ ಏ ತಂಗಿ ತಂಗಿ ನಿಮ್ಮ ಅಪ್ಪನ ಆಣಿ ಮಾಡಿ ಹೇಳು 2 ಸಲ ಹಚ್ಚಾರಿ ಎತ್ತಿಲತ್ತ ಒಂದ್ಸಲ ಕಟ್ ಮಾಡ್ಯಾರ ಹಾ ನಿಮ್ಮ ಅಪ್ಪನ ಆಣಿ ಮಾಡಿ ಹೇಳಪ್ಪ ಅಂದ್ರ ನಮ್ಮ ಅಪ್ಪ ಬ್ಯಾರೆ ನಿಮ್ಮ ಅಪ್ಪ ಬ್ಯಾರೆ ಅದಾನ ಏ ಕೊಡಿ ಏ ನಿನ್ ಮಾತಾಡ ಅಲ್ಲ ನೀ ಅಣ್ಣ ತಂಗಿ ಇಬ್ರು ಒಂದದಿವಿ ಒಂದಿರ್ಲಿ ಅಣ್ಣ ತಂಗಿ ಇವತ್ತು ಅಮೋಘ ಸಿದ್ಧ ಹಿಡ್ಕೋ ಹಿಡ್ಕೋ ಅಣ್ಣನ ತಂದೆ ಯಾರದಲ್ಲ ನನಗೂ ತಂದೆ ಅವನೇ ಅಲ್ಲ ಅಲ್ಲ ಮತ್ತ ನೀ ನಿಮ್ಮ ಅಪ್ಪನ ಆಣಿ ಮಾಡಿ ಹೇಳ್ತಿದ್ರ ಎಷ್ಟು ಶಾಣೆ ಇದೆಯತ್ತ ನಿಮ್ಮಿಬ್ಬರು ಪಾಪ ಒಬ್ರೇ ಅದಕ್ಕೆ ನಿನ್ನ ಬಾಯಿ ಬಿಗುತ್ತಿರ್ಲಿ ಮುಗುಳ್ಯಾಳ ತಂಗಿ ಜೋಡಿ ಮಾತಾಡ್ಬೇಕಾರ ನಾಲಿಗೆ ಬಹಳ ನಿರುತ್ತಿರ್ಬೇಕು ಬಹಳ ಚಂದ ಇರ್ಬೇಕು ಹೌದಿಲ್ಲ ಹೌದು ಫೋನ್ ಹಚ್ಚಿ ಕರ್ನಿತ್ತ 4 ಸಲ ಕರ್ತೀನಿ ನಿನ್ನ ಕಾಲಿಂಗ್ ತೋರಿಸ್ತಾನೆ ನಿನ್ನ 2 ಸಲ 1 ಸಲ ಬಂದದ ನಿನ್ನ ಫೋನು ಸುಳ್ಳು ಹೇಳ್ಬೇಡ್ರಿ ಫೋನ್ ಹಚ್ಚೋತ ಮತ್ತ ಹೊಳ್ಳಿ ನಾ ನಿನಗ ಅಣ್ಣಂದ್ರ ಯಾವ ಮಾತ್ರಿಪ್ಪ ನಿಮ್ಮ ಅಪ್ಪನ ಹಾನಿ ಮಾಡಿಲ್ಲ ಅಂದ್ರ ಇದು ನನಗ ನಿನಗ ಕಿಮ್ಮತ್ ಉಳಿಯಂಗಿಲ್ಲ ನಾ ಇಬ್ಬರು ಅಪ್ಪಗಳು ಒಬ್ರೇ ಇಬ್ಬರು ಹಪ್ಪಗಳು ಒಬ್ಬರೇ ಇದೀವಿ ಹೌದು ಮತ್ತ ಅಣ್ಣ ತಂಗಿ ಇಬ್ರು ಅಂದ್ರ ಅಪ್ಪಗಳು ಇಬ್ರು ಒಂದೇ ಅಲ್ಲ ಮತ್ತ ನಿಮ್ಮ ಅಪ್ಪನ ಹಾನಿ ಮಾಡಿ ಹೇಳಿ ಮತ್ತ ನಮ್ಮ ಅಪ್ಪನ ಅಮೋಕ್ಷದ ಹಾನಿ ಮಾಡಿ ಹೇಳ್ತೀನಿ ನಾನು ನಿಮ್ಮ ಅಪ್ಪ ಅರ್ಧ ನಮ್ಮ ಅಪ್ಪ ಅಮೋಕ್ಷದ ಹಾನಿ ಮಾಡಿ ಹೇಳ್ತೀನಪ್ಪ 1 ಸಲ ಹಚ್ಚಾನ ಹೊಟ್ಟೆ ಒಂದ್ಸಲ ಹಾ ಅದು ನನ್ನ ಫೋನ್ ಬಿಜಿ ಇತ್ತು ಒಂದು ಬಂಡ್ರ ಮೈತಿ ಹಿಡ್ಲಿಕ್ಕತ್ತೀನಿ ಒಂದ್ ಏನು ಫೋನ್ ಹೊಳೆ ಟ್ರೈ ಮಾಡ್ಲಿ ನೀವು ನಾವು ಅನ್ನಗಳ ಮನಸ್ಸು ನೋಡ್ತೀವಿ ಪಕ್ಕ ಸುಮ್ ಹಚ್ಬೇಕು ಅಂತ ಹಚ್ಚಿಲ್ಲ ಹಚ್ಚ ಸುಮ್ಮ ಕಾಡುದೇವ್ರ ಕಾಟ ಕಳಿತಾರಲ್ಲ ಸುಮ್ಮನೆ ಹಂಗ ಮನುಷ್ಯ ಬೇಕಾದ್ರ ಊರ್ ತರ ಬರ್ತೈತಿ ತಂಗಿ ಬೇಕಾಯ್ತಂದ್ರ ಸುಮ್ಮನೆ ಫೋನ್ ಹಚ್ಚಿನಿ ಹೇಳದನ್ನ ಏ ತಂಗಿ ಸ್ಟೇಜ್ನಾಗ ನಿನಗೆ ಫಸ್ಟ್ ಕೊಡ್ತೀನಿ ಅಂತ ಏನೋ ಹೇಳ್ತಿರೋ ಇದೇಗ ನೋಡ್ಬೇಕು ಫಸ್ಟ್ ಮದ್ವಿ ನೀ ಕೊಡದ ಯಾಕ ನೀ ಕೊಡದ್ ಬೇಡ ನಮ್ಮ ಅಪ್ಪ ಅಮೋಕ್ಷದ ಕೊಡ್ತಾನ ನನಗೆ ಪಾಳೆ ನನಗೆ ಹೆಚ್ಚನ ಹಾಡೋದು ಮಾಳಿಂಗ್ರಾಯನ ಮಟ್ಟ ಮನೆ ಇರ್ಬೋದು ಕರೆ ನನಗೆಲ್ಲಾ ಸಪೋರ್ಟ್ ಅಮೋಘಸಿದ್ದನ ಒಡೆಯರ ಸಂತತಿ ಒಳಗ ಅಮೋಘಸಿದ್ದನ ಮಟ್ಟ ಮನೆಯವ್ರ ಸಂತತಿ ಅವರನ್ನೇ ನನಗೆ ಸಪೋರ್ಟ್ ಅದಾರ ನನಗೆ ಹಿಂದ್ ಸಪೋರ್ಟ್ ಇದ್ದವ್ರ ಅವ್ರೇ ನೀಯಾಲ ಬಾಳ ತಲೆ ಕೆಡಿಸ್ಕೊತಿರ್ಬೇಕನ್ನ ನಿನಗೆ ಎಷ್ಟು ಸಪೋರ್ಟ್ ನಿನಗೆ ಒಬ್ರು ಸಪೋರ್ಟ್ ಇಲ್ಲ ಕರೆ ನಿನಕಿಂತ ಡಬಲ್ ಸಪೋರ್ಟ್ ಅದಾರ ನನಗ ಪೂಜಾರಿಗಳು ಹಿಡ್ಕೊಂಡ ನಮ್ ಗುಡ್ಡದ ಒಡೆಯರ್ ಹಿಡ್ಕೊಂಡು ಹೌದಿಲ್ಲ ಯಾಕಂದ್ರೆ ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಣ್ಣ ಹೌದು ಇರ್ರಿ ಇನ್ನ ಮುಂದಿನ ಮಾತುಗಳು ಬಾಳದಾವ ನಿನ್ಗತ್ತಿ ನಾ ಸುಮ್ ಪಾಲ್ತು ಮಾತಾಡೋದು ಬೇಡ ನಾ ಊರಾಗ ಇರ್ತಿದತ್ತ ನಾ ಹುಟ್ರಿಕಿಲ್ಲತ್ತ ಹುಟ್ಟಿದ ಇರ್ಲಿ ಬಿಡು ಈಗ ಹುಟ್ಟಿನಿಲ್ಲ ಈಗ ಹುಟ್ಟಿನಿ ನನಗ ನಿನಗ ವಯಸ್ಸಿನಾಗ ಗಜಾಂತರ ಅಂತರದನ ತಂಗಿ ನಿನಗ 1 ಪಾಯಿಂಟ್ದಾಗ ಸೋತಿನಂದ್ರ ಅವತ್ತ ಹಾಡಿಕೆ ಬಂದ ಮಾಡ್ತಾನ ಅವತ್ತ ಹಾಡಿಕೆ ತಲ್ಯಾಗ ನೆನಪಿಟ್ಕೊಂಡು ಮಾತಾಡ್ನಿ 30-40 ವರ್ಷ ಹಾಡಿರ್ಕ್ರೆ ಎಲ್ಲ ಪೋಕಳ ಪಂಡ್ರಾಪುರ ಇದ್ರಿ ಬಾ ಹಾಡಾಕ ಬಾ ಸಾಹಿತ್ಯ ಮಾಡಾಕ ಬಾ ಸ್ಕೋಜರ್ ಗಾಡಿ ಹೊಡ್ಲಾಕ ಬರ್ರಿ
ಹೇಳ್ತಿದ್ದ ನೋಡ್ಬೇಕು ಯಾನಂತೇಳಿ ಏ ತಂಗಿ ನಾ ಮಾಡಿದಂಗ ನೀ ಮಾಡಿರ ಕಿಮ್ಮತ್ ಬರುದಿಲ್ಲ ನನ್ನ ಕಿಮ್ಮತ್ ಉಳಿಯಲ್ಲ ನನ್ನ ಕಿಮ್ಮತ್ ಬರಂಗಿಲ್ಲ ಯಾಕೆ ನಾವೇನ ನೀ ಮಾಡಿದಂಗ ನಾವು ಮಾಡ್ಲಕತ್ತೆ ನಮ್ಮ ಊರು ಬಿಟ್ಟು ಮಾಡ್ತಾ ಇರ್ತೀವಿ ತಿಳಿದಿ ನಾನು ಪಕ್ಕ ಹಾಲು ಮತ್ತು ಧರ್ಮದಾಗ ಹುಟ್ಟಿದೀನಿ ಗುಳಿ ಆಗ್ಯಾವ್ರಿ ಮಾಡೋ ಪದ್ಧತಿಯಲ್ಲೇ ಮಾತಾಡ್ಬೇಕು ಹಾಡು ಪದ್ಧತಿಲಿ ಹಾಡ್ಬೇಕ ಮಾಡೋ ಕೈಯಾಗ ಹೆಂಗ್ ಮಾಡ್ಬೇಕು ಅನ್ನ ಅಂತಿರ್ಬೇಕ ನಾ ಬಾಯಿಲೆ ಕರೆ ಪಳೆ ಪಳೆ ನಾನ ಇವತ್ತು ಒಂದ ಮನೆಯವರು ಇದ್ರು ಕೂಡ ಪಳೆ ಯಾವತ್ತು ಬಿಟ್ಟು ಕೊಡುದಿಲ್ಲ ಇದು ಮೊದಲನೇ ತಲೆಯಾಗ ನೆನಪಿರ್ಲಿ ಇವತ್ತು ಜೀವ ಹೋಗ್ಲಿ ಹಾಲು ಮತದಾಗ ಹಿಂದ ಮುಂದಿಟ್ಟು ಹೆಜ್ಜೆ ಹಿಂದಿಡು ಮಗಳಲ್ಲ ಹೌದಿಲ್ಲ ತಂಗಿ ನಿನ್ನಂತರ ಮರಿ ಸುಮಿತ್ರಗಳು ಬರ್ಲಿ ಮರಿ ಸುಮಿತ್ರ ಬೇಡ ಈ ಸುಮಿತ್ರ ನಟ್ಟ ಸೋಲಿಸಿ ನೀ ಸಾಕ ಮತ್ ಮರಿ ನೀ ಅಲ್ಲ ನಿನ್ನ ಮಗ 5 ಎಳಿ ಹುಡ್ದಾರ ಕಟ್ಕೊಂಡು ಬರ್ಬೇಕು 5 ಎಳಿ ಹುಡ್ದಾರ ಅದು ಟೈಟ್ ಇರ್ಬೇಕು ಮತ್ತ ಇಲ್ಲ ಏಡಿ ಹೊಡ್ಸೋದ್ ಬಂದ್ರಿ 2 ಎಳಿ ಕಟ್ಟಾಕೊಂಡು ಎಲಿ ಇಲ್ರಿ ಮಾಡಿ ನೋಡಿನಿ ಎಲ್ಲ ಬೊಗಬಂಡಿತ್ತು ಹುಡ್ದಾರೆ ಇದ್ದಿದ್ದಿಲ್ಲ ಕುಲ್ಲಾನೆ ಅದ ಹೌದು ಹಿಂಗಾಗ್ತದೆ ಕೇಳೋ ಹೇಳವ ನವಿಲೆ ಹಂಗ ನಿಲ್ದು ಇರಬೇಕ ಕಂಗಲೆ ಇಲ್ಲಕ್ಕೆ ಮಾತು ಬಲಿ ಚಕ್ರ ಕತ್ಯಕ ಹಾಗೆ ಕುಂತ ಬಲಿ ಚಕ್ರ ಕತ್ಯಕ ಹಾಗೆ ಕುಂತ ಬ್ಯಾಡೋ ಕಾಗೆ ಒಂದೇ ಕನ್ಯಾಕ ಉಳಿತ ಮಾತ ಎದ್ದಂಗ ಹೇಳುತ್ತೇನೆ ಏ ಮಾತ ಎಲ್ಲರಿಗೆ ಗೊತ್ತ ಚಿತ್ತವಟ್ಟ ಕೂಡೇರೆ ಸಭಾ ಶಾಂತದಿಂದ ಕೂಡೇರೆ ಸಭಾ ಶಾಂತ ಪೌಟಾಕಿ ಕೇಳುತ್ತೀನಿ ಗಟ್ಟಿ ಮಾತ ಸಂಚಾರಿ ನಾರಾದಾಗ ಮೈ ಕಟ್ಟ ಮಾಸ್ತು ಕಪ್ಪೆ ಮುಖ ಮಾಡಿಕೊಂಡ ಕುಂತ್ಯಾಕ ಶಿಸ್ತು ಈ ಪ್ರಶ್ನೆಗೆ ಉತ್ತರ ಹೇಳ ಗೊತ್ತಾಗ್ತದ ಪ್ರಶ್ನೆ ತಿರುಗಿ ಅದು ಸುಸ್ತ ತಿರುಗಿ ಅದು ಸುಸ್ತ ವಿಷ್ಣು ಪರಮಾತ್ಮ ರಾಮ ಹುಟ್ಟಿ ಬಂದು ಹೆಣ್ಣಿಗೆ ಯಾಕ ಆತ ಎದ್ದ ಮಾತ ಕೆರೆ ಎದ್ದಾಗ ಹೇಳ್ತೇನೆ ಏ ಮಾತ ಎಲ್ಲರಿಗೆ ಗೊರತ ಕೋಡೇರೆ ಸಭಾ ಶಾಂತ ಶಾಂತದಿಂದ ಕೋಡೇರೆ ಸಭಾ ಶಾಂತ ಕೇಳ್ತೀನಿ ಗಟ್ಟಿ ಮಾತ ತೊಡಿಮ್ಯಾಗ ಪರಶುರಾಮ ತೊಡಿಮ್ಯಾಗ ಪರಶುರಾಮ ತೊಡಿಮ್ಯಾಗ ಎಲ್ರಿ ತೊಡಿಮ್ಯಾಗ ಪರಶುರಾಮ ಮಲೆಗೆ ಇದ್ದವತ್ತು ಕರ್ನಾಗ ತುಂಬಿ ಹೋಳ ಬಂದು ಕುಕ್ಕತ್ತೇತ್ತ ಆ ಹುಳ ಮೊದಲೇನಾಗಿತ್ತು ಮಾಡಬೇಡ ತೋಡಿಗೆ ತೋಡ ಉತ್ತರ ಬರಲಿ ನಿರುತ್ತ ಎದ್ದ ಮಾತ ಕೆರೆ ಎದ್ದಾಗ ಹೇಳ್ತೇನೆ
ಎಲ್ಲರಿಗೆ ಗುರುತ ಚಿತ್ತುತ್ತ ಕೋಡೇರ ಸಭ ಶಾಂತ ಶಾಂತದಿಂದ ಕೋಡೇರ ಸಭ ಶಾಂತ ಹೇಳು ಗಟ್ಟಿ ಮಾತ ಜಂಬು ಬೆಟ್ಟಕ್ಕ ಕಾವ್ಲಿತ್ತ ಸುತ್ತಮುತ್ತ ಏಳು ಹೆಡೆ ನಾಗಪ್ಪ ಕಣ್ಣು ಹೋಗಿ ಕೂತು ಅದಕ್ಕ ಶ್ರಾಪ ಯಾರದ ಹಾಗಿತ್ತು ಅದಕ್ಕ ಶ್ರಾಪ ಯಾರದ ಹಾಗಿತ್ತು ಈ ಪ್ರಶ್ನೆಗೆ ಉತ್ತರ ಹೇಳಿದಿಪ್ಪ ಅಂದ್ರ ಇವತ್ತು ಜಾಲಿಗೇರಿ ಊರಾಗ ನೀ ಗೆದ್ದಿ ನಾ ಸೋತ್ ನಿಂತಿ ಒಪ್ಪಗೋತೀನಿ. ಹೌದಾ ಇದು ಹಾಡಿನಾಗೆ ಪ್ರಶ್ನೆ ಇನ್ನೊಮ್ಮೆ ಹೇಳ್ರಿ ಇದು ಯಾರು ಸಿದ್ಧಾಡಿ ಯಾಕಂದ್ರ ಅದ ಅಂತ ಇಂಥದಲ್ಲ ಅಮೋಕ್ಷಿದನ ಇತಿಹಾಸನ ಅದ. ಹೌದು ಜಂಬು ಬೆಟ್ಟಕ್ಕ ಕಾವ್ಲಿತ್ತ ಸುತ್ತಮುತ್ತ ಏಳು ಹೆಡೆ ನಾಗಪ್ಪ ಕಣ್ಣು ಹೋಗಿ ಕೂತ ಕಣ್ಣು ಹೋಗಿ ಕೊಟ್ಟ ಕಣ್ಣು ಹೋಗಿ ಕೊಟ್ಟ ಕಣ್ಣು ಹೋಗಿ ಕೊಟ್ಟ ಈ ಪ್ರಶ್ನೆ ಅದಕ್ಕ ಶ್ರಾಪ ಯಾರದ ಹಾಗಿತ್ತು ಅದಕ್ಕ ಶ್ರಾಪ ಯಾರದ ಹಾಗಿತ್ತು ತರಲಕ್ಕ ಹೋಗಿ ಅಮ್ಮೋಗ ಸಿದ್ಧ ಬಂಡರ ಹೊಡೆದಾನ ಮನದಾಗ ಅರ್ಥ ಎತ್ತ ಮಾತ ಕೆರೆ ಎದ್ದಾಗ ಹೇಳ್ತೇನೆ ಮತ್ತೆ ಎಲ್ಲರಿಗೆ ಗುರುತ ಶಾಂತದಿಂದ ಕೋಡೇರ ಸಭ ಶಾಂತ ಎತ್ತರಿಂದ ಕೋಡೇರ ಸಭ ಶಾಂತ ಕೇಳ್ತೀನಿ ಹೇಳು ಗಟ್ಟಿ ಮಾತ ಅಜ್ಞಾನ ಕಳ್ಳಪಾರ ಗುರುವಿಗೆ ಭರತ ಗುರುವಿನ ಮ್ಯಾಲ ಬತ್ತಿ ಬಾವಿರಲಿ ನಿರುತ್ತ ಬಾವಿರ್ಲಿ ನಿರುತ್ತ ಬಾವಿರ್ಲಿ ನಿರುತ್ತ ಬಾವಿರ್ಲಿ ನಿರುತ್ತ ನಿಮ್ಮದೇರಿ ಹೇಳೋದು ಬಾವಿರ್ಲಿ ಇರ್ತತ್ ಹೇಳಿ ಅನ್ನ ಹೇಳ್ತಿದ್ದ. ಏನತ್ರಿಪ್ಪ ಏ ಆಯರತ್ತು ಹಾಕವ್ರಿದ್ರ ನನಗೇನು ಹಾಕಬೇಡ್ರಿ ಆ ಕಡೆ ತಂಗಿಗೆ ಹಾಕ್ರಿ ತಂಗಿಗೆ ಹಾಕ್ರು ನಿನ್ನ ಮನೆಗೆ ಬರ್ತಾವ. ಹೌದಾ ಕೂನ್ ಐತಿ ಗೊತ್ತದ ತಂಗಿ ದಿನ ಲಗ್ನ ಮಾಡಿಲ್ಲ ಇನ್ನೊಂದು ಬ್ಯಾರೆ ಕಡೆ ಏನು ಹೋಗೋದಿಲ್ಲ ಎಲ್ಲಿ ಹುಗ್ಗ್ಯಾಗ ಹಾಲು ಹಾಕಿರ ಎಲ್ಲಿ ಹೋಗಲ್ರಿ. ಹೌದಾ ಏ ಗುರ್ಲಿಂಗ ಮಾಸ್ತರ್ನ ಬಾವು ಎಷ್ಟು ಸುದ್ದ ಐತಿಪ್ಪ ಅನ್ಬೇಕು ಮಂದಿ. ಅವ್ರು ಬಹಳ ಚಂದ ಐಡಿಯಾ ಮಾಡ್ಯಾರ ನಿಮಗೊಂದು ಬೆಳೆವಲ್ಲ ಮತ್ತೊಬ್ಬರನ್ನ ಬೆಳೆಸ್ತಾನಕರೆ ಬಹಳ ಚಂದ ಸುದ್ದ ಐತಿ ಅನ್ಬೇಕು. ಹೌದ್ ಮತ್ ನೋಡ್ರಿ ಇದಟ್ಟ ನೀ ಸುಮ್ಮ ಇಲ್ಲಿ ಜಾಲಿಗೆರೆಗ ತಂದಿದಿ ಬ್ಯಾರೆ ಕಡೆ ಊರಾಗ ನೋಡ್ಬೇಕ್ರಿ. ಹೌದಾ ಒಂದೊಂದ್ ಸಂದರ್ಭದಾಗ ನಮಗ ಆಯಾರ ಮಾಲಿ ಬಾಳ ಹಚ್ಚಲಕತ್ತಾರ ಹೊಟ್ಟಿ ಕೆರ್ಕೋತಿರ್ತಾನ ನೀವು ಮಾಸ್ತರ. ನಿಮ್ ಮದ್ವಿ ಅದಕ್ಕೆ ಮಾಡಿಲ್ಲ ಅದ್ರ ತಲೆಯಾಗೈತೆ ನಿಮ್ಗ ಆದ್ರ ನನಗ ಭಾವಿಲ್ಲದ ಹೊಟ್ಟಿಗೆ ಒಂದು ಮಾತು ಹೇಳ್ತೀನಿ ಶಿವಸ್ಥಾನದ ಮುಂದೆ ನಿಂತ ಸಾಕ್ಷಿ ಮಾಡಿ ಹೇಳ್ತೀನಿ. ಏನವ ಮಾತ ನನಗ ಭಾವ ಯಾವತ್ತು ಮತ್ತೊಬ್ಬರ ಮ್ಯಾಲೆ ಮತ್ತೊಬ್ಬರ ಅಪೋಸ್ ಪಾರ್ಟಿ ಅವ್ರಿಗೆ ಗುಲಾಲ್ ಹಚ್ಚಲಿ 10,000 ಆಯರಾಗಲಿ ಬೇಕಾದ ಭಂಡಾರ ಹಾಕಲಿ 10 ಮಾಲಿ ಹಾಕಲಿ ಮುಗುಳ್ಯಾಳ ಮ್ಯಾಲ ಯಾವತ್ತು ಹೊಟ್ಟಿ ಕಿಚ್ಚ ಮಾಡ್ಕೊಂಡು ಹೊಟ್ಟಿ ಕಿಚ್ಚ ಮಾಡಿಲ್ಲ ಅಂತೇಳಿ ಜಗತ್ತಿನಾಗ ಜೆಂಡ ಹಚ್ಚಿನ್ಯಾ. ಹೊಟ್ಟಿ ಕಿಚ್ಚ ಮಾಡಿದ ಮನುಷ್ಯಾಗ ಎಲ್ಲಾ ಕಿಚ್ಚಿರ್ಬೇಕತ್ತ ಹೊಟ್ಟಿ ಕಿಚ್ಚಿರಬಾರ್ದತ್ತ. ಹೌದಾ ಹೊಟ್ಟಿ ಕಿಚ್ಚಿರಬಾರ್ದು ಹೊಟ್ಟಿ ಕಿಚ್ಚಿದ್ದ ಮನುಷ್ಯ ಎಂದೂ ಮುಂದೆ ಹೋಗುದಿಲ್ಲ. ಸುಮ್ಮ ಅಟ್ಟೆ 4 ದಿನ ಶಾಂತಿ 4 ದಿನದ ಸಂತೆ ಅದ ಅಲ್ಲಿಂದ ಅಲ್ಲೇ ಹಿತ್ತಲು ಅದಂತ ಹಿತ್ತಲ್ದನ ಗಿಡ ಅಲ್ಲಿ ಎಟ್ಟೆ ಮದ್ದತ್ತದ. ಹೌದು ಹೊಟ್ಟಿ ಬೆಳೆಸ್ರಿ ಮಾಸ್ತರ್ ಇನ್ನೊಂದು ತೊಡೆ ಹೊಟ್ಟಿ ಕಿಚ್ಚು ಬೆಳೆಸಬೇಡ್ದು ಹೊಟ್ಟಿ ಕಿಚ್ಚು ಬೆಳೆಸಬೇಡ್ರಿ ಗುರುಗಳ. ಇಂಥವ್ ತಂಗಿ ಯಾವತ್ತು ನಿನಗೆ ಯಾಕಂದ್ರ ಅವ್ರ ಮಠಮಣಿ ಅವ್ರದಾರ ಅವ್ರು ಬಾಳ್ ಹಾಕ್ತಾರತ್ ಯಾವತ್ತಿಲ್ಲ ನನಗೂ ಯಾಕಂದ್ರೆ ನಿನಗೆ ಎಷ್ಟು ಅಭಿಮಾನ ಮಾಡಿದಾರಲ್ಲ ನನಗೂ ಅಟ್ಟೆ ಅಭಿಮಾನ ಮಾಡಿದಾರ ಅವ್ರ. ಹೌದು ಹೌದಾ ಜಾಲಗಾರಿ ಊರನ್ ಹಿರಿಯರ್ ಹ್ಯಾಂಗ್ ಗೊತ್ತನ ಹೆಂಗವ ಇಲ್ಲಿ ಅವರು ಹೊಟ್ಟೆಲೆ ಹುಟ್ಟದ ಬಿಟ್ಟು ಕೊಡ್ತಾರ ಬೆನ್ನೆಲ್ಲ ಬೆತ್ತದ ಯಾವತ್ತು ಎತ್ತು ಹಿಡಿತಾರ ಆತ್ಮವಿಶ್ವಾಸ ನನಗದ. ಹೌದಾ ಏ ಅಣ್ಣ ನಿನ್ನ ಅಲ್ಲ ಅರಿಕೆರೆಯಾಗ ತಗೋ ಯಾಕಂದ್ರ ಮೊನ್ನೆ ಅಲ್ಲೇ ಅವ್ರನ್ನ ಅರಿಕೆರೆ ಊರಾಗ ಆಯ್ತು ನನಗ ನಿನಗ ಆಯ್ತಲ್ಲ ಹೌದಿಲ್ಲ ಊರಾಗನ ಆಯ್ತು ಅಲ್ಲಿಯೋ ಈ ಮಠಮಣಿನ ಅದ ಹತ್ರ ಬಾಳ ದೂರ ಇಲ್ಲ ಅರಿಕೆರೆಗೆ ಗುಡ್ಡಕ್ಕ. ಹೌದು ಮುಮ್ಮೆಟ್ಟು ಗುಡ್ಡದಾಗನೇ ಅದು ಹೌದು ಹೌದಿಲ್ಲ ಉಮ್ಮದ್ಯಾಗ ಇದು ಉಮ್ಮದ್ಯಾಗ ಅದು ಅದು ಎಲ್ಲ ಮಠಮಣಿ ಅದಾವ ಮಕನಾಪುರದಾಗ ಇದು ಉಮ್ಮರ್ದಾಗ ಅದು ಎಲ್ಲಾ ಕಡೆ ಅದು ಕರೆ ಹಂಗ ನಾ ಮಠಮಣಿ ಐತಿ ಇವ್ರು ಭೇದ ಭಾವ ಮಾಡ್ತಾರ ಯಾವತ್ತು ತಲೆಯಾಗಿಲ್ಲನ್ನ ನನ್ನ ತಲೆಯಾಗ ನಿನ್ ತಲೆಯಾಗಿದ್ರೆ ತೆಗೆದು ಬಿಡೋದನ್ನ ಬಿಡ್ರಿ ನಾ ಎಲ್ಲಾ ಬಿಟ್ಟು ಯಾಕಪ್ಪ ಅಂದ್ರೆ ಇಲ್ಲಿ ಮದುವೆ ಮಾಡ್ಕೋದ್ ಬಿಟ್ಟು ಇಲ್ಲಿ ಹಾಡ್ಕಿ ಮಾಡಕ್ ನಿಂತಿನಿಪ್ಪ ಅಂದ್ರ ಮಾತು ಹೇಳಿದ ಅಣ್ಣ
ಏನವ ಏನಂತೇಳಿ ಏನತ್ತ ಆ ಮದುವೆ ಬಗ್ಗೆ ವಿಷಯ ಮಾತಾಡ್ಲಕತ್ತಿದ್ದ. ನಾನು ಒಂದೇ ಪ್ರಶ್ನೆ ಕೇಳಿನಿ. ಏನು ಕೇಳಿನಿ? ಏನು ಕೇಳಿದ್ರಿವ? ತಂಗಿನ ಬೆಳೆಸಿದಿ, ಬೆಳೆಸಿದ್ರಿ, ಶಾಲೆ ಮಾತ್ರ ಮಕ್ಕಳ ಕಳಿಸಿದಿ, ಹೌದಾ? ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಕೌಲ್ ಹಚ್ಚಿದಿ. ಕೌಲ್ ಹಚ್ಚಿರಿ? ಹೌದಿಲ್ಲ? ಹೌದು. ಜಾಲಿಗೇರಿ ಅಮೋಘ ಸಿದ್ಧಗ ಕೌಲ್ ಹಚ್ಚಿದಿ. ಹಚ್ಚಿರಿ? ಹಚ್ಚಿದಿ ಕರೆ ಅಮೋಘ ಸಿದ್ಧ ಕೌಲ್ ಕೊಟ್ಟಿಲ್ಲ, ನಿನಗ ತುಂಬಿಕೊಂಡು ಕೂತಾನ. ಹೌದು. ಏನ ಮಾಡಂದಾನೋ ಏನ ಬೀಡಂದಾನೋ ಲಗ್ನ ಅಂತ ಕೇಳಿನ. ಅದಕ್ಕೆ ಉತ್ತರ ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ನೀ ಕೌಲು ಕಟ್ಟದವನು ಬಾಯಾಗ. ಏ ಅಣ್ಣ, ಏನ ಅಮೋಘ ಸಿದ್ಧ ಮಾಡಂದಿಲ್ಲ ತಿಳಿ ಬಿಟ್ಟಿಯೋ? ಏನ ಮಾಡಂದಾನಂದು ಕೌಲು ಮಾತ್ರ ಹಚ್ಚಿದಿ. ಏನ್ ತಂಗಿ ಬಾ ಹಾಡ್ಲತ್ತ ಮಾಡಬೇಡ್ದು ರೊಕ್ಕ ಬರ್ಲಿ ಅಂತ ಬಿಟ್ರಿಯೋ? ಅವ್ ಕೆಳಗಿನ ಹೊಂತಿದ್ ನಾವು. ಏ ನೋಡ್ರಿ ಅವ್ರು ಎರಡು ತಿಂದು ದಪ್ಪಾಗ್ಯಾರತ್ತ, ನಿನಗೇನು ತಿನ್ನಬೇಡ ನೀ. ಇನ್ನೇನು ಬೇಡ ಅಂದೇವ? ಹೌದಿಲ್ಲ? ನನ್ನ ಮಾತು ಹೇಳ್ತೇನೆ, ದಪ್ಪ ಇರ್ಲಿ ಬಡಕಿರ್ಲಿ ದಿನಕ್ಕೆ 100 ಊಟ ವಯಸ್ಸು ತೆಗಿಬೇರೆ ಗೊತ್ತಾಗ್ತದ ನಿಮಗೆ. ಬರೀ 100 ಕಿಲೋಮೀಟರ್ ಪೂಟ್ನಾಗ ಓಡ್ಲಕ್ ಬರೀ ಚಡ್ರಿ ಅವ್ರಿ ಬರೀ. ಹೌದಿಲ್ಲ? ತಂಗಿ ನಾ ಮಾಡಿದಂಗ ನೀ ಮಾಡ್ತಾನೆ. ನಾ ಹೆಣ್ಮಗಳು ಬಿಡು, ನೀ ಗಣಮಗದಿ. ನಾ ಎಷ್ಟು ಆಂತರ ಜಿಗಿತೀನಿ ಅಡ್ಡ ಜಿಗಿ ಗೊತ್ತಾಗ್ತದ. ನಾ ಗಣಮಕ್ಳ ಕೆಲಸ ಏನ್ ಮಾಡ್ತೀರಿ ಎಲ್ಲಾ ಕೆಲಸ ಮಾಡ್ತೀನಿ. ಇವತ್ತು ಗಳೆ ಹುಡ್ಲೆ, ಗಾಡಿ ಹೊಡಿಲೆ, ದೋತ್ರ ಉಟ್ಕೊಳ್ಳ. ಹೌದು, ಉಡ್ತೀನಿ. ನೀ ಅವ್ರು ಸೀರೆ ಉಡ್ತಾರೆ, ಉಡಿಸಬೇಕ, ಉಡಿಸಲ. ಯಾಕ ಅವ್ರು ಹುಟ್ಟಿಲ್ಲಪ್ಪ ಅಂತ ಇವು ಅಣ್ಣ ಉಡ್ಲಿಲ್ಲಪ್ಪ ಅಂದ್ರೆ ಎಂತೆಂತವ್ರು ಹುಟ್ಟಾರ. ಗಂಡಸರಿ ಸೀರೆ ಉಡಿಸಿ ಸವಲತ್ತಿ ಅಲ್ಲಮ್ಮ. ಸೀರೆ ಗಡ್ಡ ಬೀಸಿ ಬುಳಿ ಸೀರೆ ಉಡಿಸಿ ಕುಣ್ಸಾಕ ಹಚ್ಚಾಳ. ಇವ್ರಿಗೆ ಉಡ್ಸಬೇಕೈತ್ರಿ ನೀವು? ಹಂಗ ನಾ ಉಡಿಸ್ನಂತ ಅನ್ನಕತ್ತಿಲ್ಲ, ನಾ ಉಡಿಸ್ನ ಅನ್ನಕತ್ತಿಲ್ಲ. ಅನ್ನ ಹೆಣ್ಮಕ್ಳಿಗೆ ಟಿಂಗಲ್ ತೆಗದ್ರೆ ಹಿಂಗಾಗ್ತದ. ಯಾಕೆ ಟಿಂಗಲ್ ಅನ್ಲಕತ್ತೀನಿ ಗೊತ್ತನ? ಯಾಕೆವ? ಈ ಹೆಣ್ಮಕ್ಳ ಮ್ಯಾಲ ಅಡ್ವರ್ಟೈಸ್ ಮ್ಯಾಲ ಇದ್ದಂಗ ಅಂದ್ರಿ. ಎಲ್ಲ ಹೆಣ್ಣು ಮೇಳ ಬೇರೆ, ಈ ಮೇಳ ಬೇರೆನೆ. ಬರ್ತಾವು ಹೋಗ್ತಾವು. ಮತ್ತ ನಿಮ್ಮ ಮಟ್ಟ ಮನ್ಯಾಗ ಹಾಡ್ತಿರ್ಬೋದಲ್ಲ ಅಮೋಘ ಸಿದ್ಧ ಮಟ್ಟ ಮನೆ ಅವ್ರಿಗೆ. ಅವು ಅಡ್ವರ್ಟೈಸ್ ಅವು ಅಡ್ವರ್ಟೈಸ್ ಮತ್ ನಾವು ಅಡ್ವರ್ಟೈಸ್ ಆದಂಗ ಆಯ್ತು. ಉಳ್ಕಾದವ್ರು ಎಲ್ಲಾರು ಅಡ್ವರ್ಟೈಸ್ ಇರ್ಬೋದನ್ನ. ನಿನ್ನ ತಲೆಯಾಗ ನೆನಪಿರ್ಲಿ ಗೊತ್ತ, ಬರದಿಟ್ಟುಕೋ. ಜಾಲಿಗೇರಿ ಅಮೋಘ ಸಿದ್ಧನ ಗುಡಿ ಮುಂದ ಸತ್ಯವಾದ ಟೈಮ್ ಎಷ್ಟಾಗ್ಯದ? 3:30 ಗಂಟೆಗದ ಟೈಮ್ ಸರ್ತೆ ಬರದಿಟ್ಟುಕೋ. ಇಂಥ ಗುಡಿ ಮುಂದೆ ಹಿಂಗೆ ಕಾರ್ಯಕ್ರಮ ಇಟ್ಟೇ ಟೈಮ್ದಾಗ ತಂಗಿ ಅಂದಾಳ ತಿಳ್ಕೊಂಡು ನಾ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಹಾಲು ಮತದೊಳಗ ಸ್ವತಃ ನಿಮ್ಮಂತರ ಜೋಡ ಸಟ್ಟು ಹೊಡೆದು ಹಾಡಿಕೆ ಮಾಡ್ಲಿಕ್ಕೆ ಬಂದಿಲ್ಲ. ಮೊದಲು ಇದು ತಲೆಯಾಗ ಇಂದಿರಾ ಗಾಂಧಿ 20 ವರ್ಷ ಹೆಣ್ಮಗಳಾಗಿ ರಾಜಕೀಯ ಆಳ್ವಿಕೆ ಮಾಡಿ ಕಲ್ಲೂರು ಕಡಿ ಮಠದ ಹೇಳಿಕೆ ಆತತಿ. ನೀನೇ ಹೇಳಿದಿ ಗಂಡಸರ್ ನರ ಕಟ್ ಮಾಡ್ತಿರಕ್ಕಿ ಕಟ್ ಮಾಡ್ತಿರ. ಕಟ್ಟ ಒಂದು ಬಿಟ್ಟು ಆಡಿ ಹಂಗ ನೀವು ಅಡ್ಡ ಬಂದ್ರಿಪ್ಪ ಅಂದ್ರ ನಿಮ್ಮ ನಾಲಿಗೆ ಕಟ್ ಮಾಡಕ್ ನಿಂತ ನಾಲಿಗೆ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ಮನ್ಯಾಗ ನಿಮ್ ಮಗಳು ಹೈರಾಣ ಬೀಳ್ತಾರ. ಹೌದಿಲ್ಲ? ನಾ ಪಾಲ್ತು ಮಾತಾಡ ವಿಷಯದಾಗೆ ಮಾತಾಡನಿ. ವಿಷಯದಾಗ ಜರ ಕಡ್ತ ಒಳಗಾಗಿ ಹೋದ್ನಿಪ್ಪ ಅಂದ್ರ ವಿಷಯದಾಗ ನಮ್ಮ ಅಪ್ಪನ ಮಗಳೇ ಅಲ್ಲ. ಹೌದು, ಅಪ್ಪನ ಮಗಳು. ಮತ್ತೆ ಅವ ಅಪ್ಪ ಏನಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ ತಿಳ್ತೀನಿ. ಮಾತ್ ಹೆಂಗ್ ಮಾತಾಡ್ತಾರ ಹಂಗೆ ಮಾತಾಡುದು. ಯಾರ ಅಪ್ಪ ಇರ್ಲಿ, ಹೌದು, ಅಪ್ಪ ಮಾತ್ರ ಇಬ್ಬರಿಗೂ ಒಬ್ಬನೇದನ. ಯಾರನ್ನು ತಿಳ್ಕೊ ಅಪ್ಪನ ಮಗಳ ಅಲ್ಲ ಅನ್ನುವಂತ ಮಾತು ತಿಳ್ಕೊಂಡ್ ಬಿಡ ಅಂತ ಮಾತನ್ನ ನನ್ನಾಗ ಹೇಳಿ. ಹೌದಿಲ್ಲ? ಇದು ಮುಗಳಾಳ ಮೇಳ ಅಡ್ವರ್ಟೈಸ್ ಮೇಳ ಅಲ್ಲ. ಮದುವೆಯಾಗಿ ಹೋಗಿ ಮತ್ತ ಆ ಕಡೆ, ಯಾಕಂದ್ರೆ ಯಾರು ಹೇಳಿದ್ರೆ ಅವ್ರ ಹೆಸರುಗಳು, ಅವ್ರ ಹೆಸರುಗಳು ಕೊಳೆಮೂ ನನಗಿಲ್ಲ. ಅಡ್ವರ್ಟೈಸ್ ಮೇಳ ಅಲ್ಲ ಅಂತ ತಿಳ್ಕೊಂಡು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ ಅನ್ನುವಂತ ಮಾತನ್ನ ಹೇಳಿ ನಾ ಸಾಯು ಮಟ್ಟ ಇದೇ ಶಿವಸ್ಥಾನದಾಗ ಇರ್ತೀನಿ. ಒಂದು ದಿನ ಹಾಡಿಕೆ ಬಂದ್ ಮಾಡೋದ್ರಿ. ಇದು ಮೊದಲು ತಲೆಯಾಗ ನೆನಪಿರ್ಲಿ ನನಗೆ. ನಿಮ್ಮ ಗೋಟ ಕುಂಡ್ರಸಂತಾನ ಹಾಡಿಕೆ ಹಿಂಗ ಇರ್ಲಿ ಬಿಡೋ ಮೊದಲು. ಯಾಕಂದ್ರೆ ಇನ್ನ ಭಾಳ ಅದಾವ. ಇನ್ನ ಮಾತುಗಳು ಪಾಲ್ತು ಮಾತಾಡೋದು ಬೇಡ. ನಾನು ಏನಾರ ಸಿದ್ಧಾಟಿಕೆ ವಿಷಯ ಮತ್ತೆ ಏನಾರ ಬ್ಯಾರೆ ಬ್ಯಾರೆ ಮಾತಾಡ್ತಾನ ಅನ್ಕೊಂಡಿದ್ದೆ. ಬರೇ ಹಾಲಾತ ಬಟ್ಲಾತ ಕುಂಬಳಾತ ತಂಗಿ ಹಂಗಾತ, ನಿಮ್ಮೂರಾಗ ಹಿಂಗಿದ್ನಿ, ನೀ ಸಣ್ಣ ಹಾಕಿದ್ದಿ, ನಾ ಇಟ್ಟು ದೊಡ್ಡವಿದ್ನಿ, ಇವೆಲ್ಲ ಎಲ್ಲರಿಗೂ ಗೊತ್ತದ. ಸರ್ ಇನ್ನೊಂದು ಮಾತು ಮಾತಾಡ್ರಕ್ಕ ಅವರು ಏನಂತ? ಅಕ್ಕ ಮದುವೆ ಮಾಡ್ಕೊಳಲ್ಲ ಮತ್ತ ಅವ್ ನೋಡು ಹಿಂದಿನೂ ಎಲ್ಲ ವರ್ಷ ಹಿಂದಿನೂ ಎಲ್ಲ ಹೆಂಡ್ರ ಮಕ್ಕ ಗಂಡ ನೋಡಿಲ್ಲ, ಗಂಡನ ಮಕ್ಕ ಹೆಂಡತಿ ನೋಡಿಲ್ಲ. ಇವಕ್ಕ ಏನ್ ಹೋಗ್ಸಿದಿ ಹೋ ಮಾಸ್ತರ? ನೋಡ್ಲಾರ ನಾಲ್ಕು ಮನ್ಯಾಗ ನಾಯಿ ಕೂನಿಗಳದಾವ ಅವ್ರಿಗೆ. ನಾಲ್ಕು ಹಡ್ದೇವ ಮಾರಿ ನೋಡ್ಲಾರ ಹಡ್ದೇವ ಇನ್ ಫೋನಿಗೆ ಹಡ್ದೇವ ಮಾತಾಡ್ತೀವಿ ಮಾಸ್ತರ. ನಾಯಿ ಕೂನಿ ಅಂದ್ರೆ ಯಾರು? ನಮ್ಮ ಹಳ್ಯಾಗೊಳ್ರಿ. ಮತ್ತ ಇವ್ರಲ್ಲ ಆನಗಳ ಹಳ್ಯಾಗೊಳ ಮತ್ ಸ್ವಸ್ಥರ ಅದಾರು. ನಾಲ್ಕು ಅದಾವ್ರಿ. ಏನ್ ಮಾರಿ ನೋಡ್ಲಾರ ಮಕ್ಳು ಹೆಂಗದ್ರಿ? ನೀವೇ ಹಿರಿಯರ್ ಕಮಿಟಿ ಅವ್ರ ಮಾಡಿ ಮಾತಾಡ್ರಿ. ಹೆಂಗ್ ಕಲಾಬ್ ಕಾಕ ಕರೆ ಐತಲ್ರಿ ಬರಾಬರಿಲ್ಲ. ಅದಕ್ಕೆ ಮುಂದಿನ ಸುಮ್ನೆ ಆ ಪಾಠ ಹರಗಬೇಡಣ್ಣ. ನೀವ್ ಅಟ್ಟ ಪಾಲ್ತು ಮಾತಾಡಕ್ ಬಂದ್ರ ಮಾಸ್ತರ ಸುಮ್ಮನೆ ಹುಡುಗರ ಕೈ ಸಿಕ್ ನೀವ್ ಹುಡುಗ ಇರ್ಲಿ ಕೇಳ ಮೊದಲು ಹೇಳವಾ.
ಅಜ್ಞಾನಿ ಕಳಕ್ವರ ಗುರುವಿಗೆ ಭರತ ಹೊರವಿನ ಮ್ಯಾಲ ಭಕ್ತಿ ಭಾವಿರಲಿ ನಿರುತ್ತ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರತ್ವ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರತ್ವ ಹಳದಾಗ ಬಯಲು ಬಯಲಾಗಿ ಹೋಗುವಾಗ ಭಕ್ತಿ ಬೀಜ ಬಿತ್ತ ಎತ್ತ ಮಾತ ಕೆರೆಯದ್ದಾಗ ಹೇಳ್ತೇನೆ ಎಲ್ಲರಿಗೂ ಗುರುತು ಸಬಸಾತ ಸಬಸಾತ ಸೌಮಿತ್ರ ಸಾಹಿತ್ಯ ಸೂರದಂಗ ಹತ್ತು ಹೊಳಕ್ ಬರ್ಬೇಕಂದ್ರ ಬೆಳಗಾವ್ ಬಸ್ಸಿಗೆ ಹತ್ತು ಬೆಳಗಾವ್ ಬಸ್ಸಿಗೆ ಹತ್ತು ಬೆಳಗಾವ್ ಬಸ್ಸಿಗೆ ಹತ್ತು ಬೆಳಗಾವ್ ಬಸ್ಸಿಗೆ ಹತ್ತು ಯರಗಟ್ಟಿಂದ ಕಿಲೋಮೀಟರ್ 20 ಯರಗಟ್ಟಿಂದ ಕಿಲೋಮೀಟರ್ 20 ನಾರಿಕೇಡಿ ಕಾಂತಲ್ಲ ಹಾಲು ಮತ್ತ ಹಡ್ಡಿ ಹೇಳನ ಉಂಡಂಗ ಅಮೃತ ಸೌಮಿತ್ರ ಸಾಹಿತ್ಯ ಸೂರದಂಗ ಮೊತ್ತ ಹೊಳಕ್ ಬರ್ಬೇಕಂದ್ರ ಬೆಳಗಾವ್ ಬಸ್ಸಿಗೆ ಹತ್ತು ಯಾವ್ದೋಳ ಬಸ್ಸಿಗೆ ಹತ್ತು ಮುದೋಳ ಬಸ್ಸಿಗೆ ಹತ್ತು ಮುದೋಳ ಬಸ್ಸಿಗೆ ಹತ್ತು ಹೌದ್ ಅನ್ನ ಒಂದ್ ಹೇಳ್ತಿದ್ದ ಏನತ್ರಿಪ್ಪ ತಂಗಿ ನಿನ್ನ ಗುರು ಯಾರದಾರತ್ತ ಗುರುರೇ ಯಾರು ಮತ್ತೆ ಎಲ್ಲ ಒಂದೊಂದು ಪಾಯಿಂಟ್ಗಳು ಹೇಳ್ಕೊತ ಬರ್ಬೇಕಾಗತ್ತದ್ರ ಮಾಸ್ತರ್ನು ಏನ್ ಮಾತಾಡ್ತಾರ ಮಾತಾಡಬೇಕು ನಿನ್ನ ಸ್ವಚ್ಛಂಗಿ ಸಾವಣ ಹಚ್ಚಿ ತುಳಿತೀನಿ ಸ್ವಚ್ಛಂಗಿ ನಿಮ್ಗೆ ಮೇಣ ತಿಕ್ಕನ ಮಾಡ್ತೇವೆ ಮೇಣ ನಿಮ್ ಎನ್ನ ಒಂದು ಮಾತು ಹೇಳಿದೆ ಏನ್ ಹೇಳಿದ್ರವ ತಂಗಿ ನನಗ ಅಮೋಘ ಸಿದ್ಧನ ಮಟ್ಟ ಮನೆಯೊಳಗ ಮನವಿ ಮದಗೊಂಡ ಮುತ್ಯ ಮನವಿ ಮದಗೊಂಡ ಮುತ್ಯ ನನ್ನ ಗುರುದಾನ ನಿನ್ನ ಗುರು ಎಲ್ಲದಾನ ಏನು ಸತ್ತನವ ಅಂತ ಕೇಳ್ತಾನ ಕೆಳಗೆ ನಾವ ಎಲ್ಲಿದಾನೋ ಕಪ್ ಹೋಗಿ ಬರ್ತೀನಿ ನಿನ್ನ ಗಡ್ಡಿ ಹೊಡಿತೀನಿ ಗಡ್ಡಿಗೆ ಹೋಗಿ ಬರ್ಲೇನ್ ಸಿಪ್ಪಿಗ್ರಿ ಇಲ್ಲ ಬಿಡು ಎತ್ಕೊಂಡೆ ಬರ್ತೀನಿ ಮತ್ತೆ ಹೌದು ಹಕ್ಕದ ಹೊಡ್ಯಾಕ ಅನ್ನಗ ಯಾಕಂದ್ರ ಇವ್ ಸಣ್ಣಾಗಿದೆ ಇವ್ ಯಾಕೆ ಗೊತ್ತಾನ ಯಾಕೆ ಗಡ್ಡಿ ಹೊಡಿತೀನಿ ಅಂತೇಳಿ ಯಾಕೆವಾ ಇವನು ವಾದ್ದ ಬಂದ ಮಗಳ ನಾನಿದ್ದೀನಿ ಮೊದಲ ಒದ್ದಿರ ಹೌದು ಬರ್ಕ್ಯಾಗ ಒದ್ರಿ ಡೊಬ್ಬನಾಗ ಏಯ್ ಹಿಂದ ಒದ್ದಿನಿ ಹಿಂದ ನಮಗ ಕೂನಾಲಿಲ್ಲವ ಇದು ಅರ್ಥ ಕೂನಾಗಲಿಲ್ಲ ತಾಯಿ ಗರ್ಭದಾಗ ಅನ್ನ ಮೊದಲು ಹುಟ್ಟ್ಯಾನ್ರಿ ಅಣ್ಣ ಹುಟ್ಟ್ಯಾನ ದೊಡ್ಡ ಅಣ್ಣ ಒಡ್ಯಾರ ಅನ್ನ ಮೊದಲು ಹುಟ್ಟ್ಯಾನ ನಂತರ ನಾ ಹುಟ್ಟಿನಿ ಅನ್ನ ಮೊದಲು ತಾಯಿ ಗರ್ಭದಿಂದ ಜಗದ ಬರ್ಬೇಕಾರೆ ಹಿಂದೆ ಜಾಡ್ಜಾಡಿಸಿ ಒದ್ದ ನಾವು ಅಂತೇಳಿ ಮುಂದೆ ಬಂದ ನಾವು ಬೇಷ ಒದ್ದಿರ್ಕಂತತಿ ಹೌದು ಅವ್ ಒದ್ದಿನ ಅಂತೇಳಿ ಹಿಂಗಾಗ್ಯ ನಾವು ನಾ ಅದಕ್ಕೆ ಹಿಂಗಾಗಿ ಹುಟ್ಟಿ ಬಂದೀನಿ ಒದ್ದಿರ್ಲಿಕ್ಕೆ ಏನು ಕೆಲಸ ಆತಿದ್ರಿ ಒದ್ದಿರ್ಕನ ಕೆಲಸ ಅಲ್ಲೇ ಕುಂದಿರ್ತಿದ್ ನಾವು ತಾಯಿ ಹೊಟ್ಟಾಗ ಒದ್ದೆ ಬೇಷ ಮಾಡ್ರಿ ನೀವು ಒದ್ದೆ ಬೇಸ ಮಾಡೀನಿ ಅದಕ್ಕೆ ನೀನು ಒದ್ದಿನ ತಿಳ್ಕೊಂಡು ಈಗ ಗ್ಯಾಡ್ಡಿ ಹೊಡಿತೀನಿ ನಿನಗ ಇರ್ಲಿ ಸತ ಐತಿ ಮಾತಾಡ್ತೇವೆ ಹಕ್ಕದ ಹಕ್ಕ ಐತಿ ಹಕ್ಕದ ರೆಬಕಾದೇವಿದ ಹ್ಯಾಂಗ ಹಕ್ಕಿಟ್ಟು ಕೇಳಿಲ್ಲ ಹಂಗ ಹಕ್ಕದ ತಂಗಿದ ಹಕ್ಕ ಐತಿ ಬುಕ್ನ್ಯಾಗ ಅವ್ರ ಹೆಸರದ ಹೌದಿಲ್ಲ ಅದಕ್ಕಾಗಿ ಅನ್ನ ಹಿಂಗ ಮಾತಾಡಿದ ತಾಯಿ ಯಾಕಪ್ಪ ಅಂದ್ರ ನಿನ್ನ ಗುರು ಯಾರು ಅಂತ ಕೇಳ್ತಿರಲ್ಲ ಗುರು ಯಾರು ಅಂತ ಕೇಳ್ಯಾರ ನಾನು ನಿನ್ನ ಹುಟ್ಟಿ ಬಂದಿವಿ ಹುಟ್ಟಿ ಬಂದಿರ್ಲಿ ಹುಟ್ಟಿ ಬಂದ ಮೇಲೆ ಹೇಳ್ತಾರ ಏನಂತಾರೆ ಏನತ್ತವ ಮನೆಯೇ ಮೊದಲ ಪಾಠಶಾಲೆ ತಾಯೇ ಮೊದಲ ಗುರು ತಾಯಿ ತಂದಿನೇ ಗುರು ರೀ ಸರ ಅನ್ನ ಎಲ್ಲಾರು ಈಗ ಗುರುಗಳನ್ನ ಮಾಡ್ಕೊಂಡ್ ಬಂದು ಎಟ್ಟೆಟ್ಟೋ ಮಂದಿ ಗುರುಗಳನ್ನ ಮಾಡ್ಕೊಂಡಿರ್ಬೇಕಾರೆ ಅವ್ರ ಶಿಷ್ಯರ ಲೆಕ್ಕದಾಗ ಉಳಿದಿಲ್ಲ ಎಲ್ಲ ಹೋಗಿ ನಿನ್ನ ಎಷ್ಟೋ ಮಂದಿ ಸಾಹಿತ್ಯದ ಸರ್ವರ್ ಅನಿಸ್ಕೊಂಡು ಎಷ್ಟೋ ಮಂದಿ ಶಿಷ್ಯರಿಗೆ ಸಾಹಿತ್ಯ ಕೊಟ್ಟೆನಕರ ಬೇಕಾದ ಮಾಡಿ ಕರೆ ಬೇಕಾದ ನಿನ್ನ ಜೀವನೇ ಕೊಟ್ಟವ್ರಿ ಕರೆ ನಿನ್ನ ಬೆನ್ನ ಚುರಿ ಹಾಕಿ ಹೋದ್ರ ನಿನ್ನ ಹಿಂದ ಬೆನ್ನಾಗ ಚೂರಿ ಹಾಕಿ ಹೋದ್ರ ಅವರು ಏನ್ ಮಾಡುದು ಹೌದಿಲ್ಲ ಯಾಕೆ ಮತ್ತೆ ಹೊಳೆ ಬಂದಾರ ಅವ್ರ ಗೊತ್ತಕ್ಕೆ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರ ದ್ರೋಣಾಚಾರ್ಯ ಹೌದಾ ಏಕಲವ್ಯ ಏನ್ ಮಾಡಿದೇವ ದ್ರೋಣಾಚಾರ್ಯರ ಬಲ್ಲೆ ಬಿಲ್ಲುವಿದ್ಯೆ ಕಲಿಸ್ಕೊಳ್ಳಕ್ ಹೋದಂತ ಸಂದರ್ಭದಾಗ ನಿನ್ನಂತ ಕೀಳು ಜಾತಿ ಅವಧಿ ಕಲಿಸುವುದಿಲ್ಲ ಅಂದವ ಕಲಿಸೋದಿಲ್ಲ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿ ಏಕಲವ್ಯ ಬಿಲ್ಲುವಿದ್ಯೆ ಕಲ್ತಾನ ಶಬ್ದವೇದಿ ವಿದ್ಯಾನ ಕಲ್ತಾನವ ಹಂಗ ಮುಗಳೆಲ್ಲ ಸುಮಿತ್ರ ಪಾಠ ಆಗ್ಯದ ಎಲ್ಲ ಹೌದಿಲ್ಲ
ನಾ ಯಾ ಗುರುವಿನ ಮಾಡ್ಕೊಳ್ಳೋ ಕೊಳೆ ಮೀನನಿಗಿಲ್ಲ, ಸಾಕ್ಷಾತ್ ಅಮೋಘ ಸಿದ್ಧ ಮುತ್ಯ ಮಾಳಿಂಗರನ ವರದ ಹಸ್ತದ. ನಿಮ್ಮಂತ 10 ಮಂದಿ ಮಾಸ್ತರ್ಗಳನ್ನ ಮಾಡ್ಕೊಳ್ಳೋ ಕೊಳೆ ಮೀನನಿಗಿಲ್ಲ. ಮನ್ಯಾಗ ತಾಯಿ ತಂದಿಂದ ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಸಣ್ಣಾಗಿದ್ದಾಗ ನಮ್ಮವ್ ಇನ್ನ 2ನೇಂತೆ ಹೋಗ್ತಿದ್ನೆ. 2ನೇಂತೆ ಹೋಗೋ ಸಂದ್ರ ಕುಂದ್ರಸ್ಕೊಂಡ ರಾಮಾಯಣ ಮಹಾಭಾರತದ ಕಥೆ ಹೇಳ್ತಿಲ್ಲ ಅವಾಗ ನನಗೆ. ತಾಯಿ ಹೇಳಿದ ಜ್ಞಾಪಕ ಇನ್ನರೂ ಅದಾವ ನನಗೆ, ಇನ್ನರೂ. ಹೌದು. ಅದಕ್ಕೆ ಪ್ರಥಮವಾಗಿ ನನಗೆ ಶಿಕ್ಷಣ ಕೊಟ್ಟಾಕೆನೆ ನನ್ನ ತಾಯಿ. ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ನಂತರ ಒಬ್ರು ಯಾಕ ಗುರುಗಳು ರಗಡ ಮಂದಿ ಮಾಡ್ಕೋ, ಸಾಲಾಗ ರಗಡ ಮಂದಿ ಗುರುಗಳಾಗ್ಯಾರ, ಗುರುಗಳದಾರ. ಹೌದಿಲ್ಲ? ನಾನು ಹಿಂಗ ಹಾಡು ತಂಗಿ, ಹಿಂಗ ಸಾಹಿತ್ಯ ಮಾಡ್ಕೋ, ಹಿಂಗ ಇಟ್ಟನಿ ಅಂತೇಳಿ ಯಾರು ಒಬ್ರು ಕಲಿಸಿಲ್ಲ. ಇದು ಮೊದಲು ನಿನ್ನ ತಲೆಯಾಗ ನೆನಪಿರ್ಲೇನ. ಸತ ಮಾಳಿಂಗರ ಅಮೋಸಿತನ ಆಶೀರ್ವಾದ ಐತೆ ಹಾಡಿ ನಮ್ಮ ಕಾಕಾಗೋಳ ಹಾಡ್ತಿರಂದ್ರು ನೀ ಹಾಡು ಬೇಡತ್ತಿರನವ್ರು ನನಗ ಬ್ಯಾಡತ್ತಿದ್ರು. ಮುಂದೆ ಹೋಗಿ ದಿಮ್ಮಿನ ಮುಂದೆ ಕೂತ್ರ ಎಬಿಸಿ ಕಳಿಸ್ತಿದ್ರ. ಅಂಥವ್ರ ಮುಂದೆ ಏನಾಗ್ಯದ ಇವತ್ತ? ಜಗದಾಗ ಜೈಬೇರಿ ಹೊಡ್ಲಕತ್ತದ ಮ್ಯಾಲ. ಹಠ ತೊಟ್ಟ ಕಲ್ತಿನ್ಯ. ಹೌದು. ಮನುಷ್ಯಾಗ ಹಠ ಇರಬೇಕು. ಹಠ ಮುಂದೆ ಗುರಿ ಇರಬೇಕತ್ತ, ಹಿಂದೆ ಗುರು ಇರಬೇಕತ್ತ. ಅಂತ ಗುರು ನನ್ನ ತಾಯಿ ನನಗೂ ಗುರುದಾಳ. ಹೌದಾ? ನೀ ಯಾರು ಸುಮ್ಕೆ ಹಂಗಾಯ್ತು ಹಿಂಗ ಆಧಾರಕ್ಕೆ ಹಚ್ಚಿ ಬಾ, ಪಟ್ಟಿ ಬಡ್ಡಿಂದ್ರ ಬರಬೇಕು. ಮ್ಯಾಲ ತುದಿಗಳ ಗುರುಗಳು ಹಿಡ್ಕೋಬೇಡ. ನೀ ಗುರುವಿನ ಎಲ್ಲಿ ಮಾಡ್ಕೊಂಡು ಮಧುಗೊಂಡ ಮಹಾರಾಜರನ್ನ? ನೀ ದೊಡ್ಡವಾಗಿ ಈ ದೋತ್ರ ಓಡ ಹಾಕೈತಿ ಬಂದ್ರ ಅವಾಗ ಆಗಿದ್ದೀನಿ. ಸಾಹಿತ್ಯ ಫುಲ್ ಹೌದಿಲ್ರಿ ಹಿರಿಯರ? ದೋತ್ರ ಏನು ಓಡಾಕ ನಿಂತಿಲ್ಲ, ಅವಾಗನೇ ನಿನಗೆ ಗುರು ಆದ ಮಧುಗೊಂಡ ಮಹಾರಾಜರು. ಹೌದು. ಪ್ರಥಮವಾಗಿ ಯಾರು ಚಡ್ಡಿ ಉಡ್ತ ಮುಂದೆ ಅವಾಗ ಅವ್ವದಾಳ ನಮ್ಮವ್ವ. ಅವ ಚಡ್ಡಿ ಹಾಕಿ ನೀವು ಸುಂಬಳ ತೆಗುದು ಗೊಣ್ಣಿ ತೆಗುದು ಅವರೇ ಗುರು ನಿಮ್ಗೆ. ಅದಕ್ಕಾಗಿ ಮೊದಲು ಇದು ನನ್ನ ಮನೆಯೊಳಗೆ ಸಾಲಿ ಅದ. ನನ್ನ ತಾಯಿದ ಬರ 2ನೇಂತೆ ಹೋಗ್ಬಿಡದ. ನನಗ ಇನ್ನ ಸಣ್ಣ ಹೊಡಿದ್ದಾಗನ ದಬಾಡಿ ಪುರಾಣ ಓದ್ತಿದ್ನಿ. ಅವಾಗನೇ ತಾಯಿ ಮನ್ಯಾಗ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿನ ಇನ್ನೂವರೆಗೆ ಉಳ್ದದ ನನಗ. ನಮ್ಮ ಮನ್ಯಾಗ ನಮ್ಮ ಅಪ್ಪ ಸಾಲಿ ಕಲ್ತಿಲ್ಲ, 4 ಮಂದಿ ಹೆಣ್ಣು ಮಕ್ಳು ಕರೆ. ನಮ್ಮ ಅಪ್ಪ ಸಾಲಿ ಕಲ್ತಿಲ್ಲ ಅಂದ್ರು ನಮ್ಮ ಅವು ಮುಂದೆ ಕೂತು ಓದಿಸೋ ಸಂದರ್ಭದಾಗ ನಮ್ಮ ಅಪ್ಪಗೆ ತಿಳಿಲ್ಲ ಅಂದ್ರೆ ಹೊಡಿತಿದ್ದವ ನನ್ನ. ಹಂಗ ತಾಯಿ ತಂದಿ ಶಿಕ್ಷಣ ಮನೆಯೊಳಗೆ ಮೊದಲ ಮಕ್ಕಳಿಗೆ ಇರಬೇಕು. ಹೌದಿಲ್ಲ? ಇರ್ಲಿ, ಹಂಗ ಮಾತಾಗ್ತದ. ಇರ್ಲಿ, ಇನ್ನ ಮುಂದ ಅನ್ನ ಏನೇನ ಮಾತಾಡ್ತಾನೆ ಮಾತಾಡ್ಲಿ. ಹೌದಿಲ್ಲ? ಕೇಳೋ ಹೇಳುವ. ಸುಮಿತ್ರನ ಸಾಹಿತ್ಯ ಸೂರದಂಗ ಮೊತ್ತ ಮಗಳಕ್ಕೆ ಬರ್ಬೇಕಂದ್ರೆ ಬೆಳಗಾವ್ ಬಸ್ಸಿಗೆ ಬೆಳಗಾವ್ ಬಸ್ಸಿಗೆ ಮೈಕ್ ನೀ ಬಂದಿಡುವ. ಎರಗಟ್ಟಿಂದ ಕಿಲೋಮೀಟರ್ 70, ಎರಗಟ್ಟಿಂದ ಕಿಲೋಮೀಟರ್ 70. ಕತ್ತಲ್ಲ ಹಾಲು ಮತ್ತು ಹಡ್ಡಿ ಹೇಳನ ಉಂಡಂಗ ಅಮೃತ ಎತ್ತ ಮಾತ ಕರೆ ಎದ್ದಂಗ ಸಮಶಾಂತ ಅದರಿಂದ ಕೊಡೋದು ಸಮಶಾಂತ. ಕೇಳ್ತೀನಿ ಕೇಳ ಗಟ್ಟ ಮಾತ